ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀಯುತ ನವೀನ್ ಗಂಗರೆಡ್ಡಿ ಇವರ ಅಜ್ಜಿಯ ಸ್ಮರಣಾರ್ಥ ನೂತನವಾಗಿ ನಿರ್ಮಿಸಲಾದ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಹಾಲದ ಉದ್ಘಾಟನೆ ದಿನಾಂಕ 16 ಸೆಪ್ಟೆಂಬರ್ 2024ರಂದು ಜರುಗಿತು. ಸದರಿ ಸಂದರ್ಭದಲ್ಲಿ ಅತಿಥಿಗಳಾಗಿ ಸುರೇಶ್ ಬೆಳಿಕಟ್ಟಿ ಬೆಳಗಾವಿ, ಸಂಕೇಶ್ವರದ ಕ್ರೈಸ್ತ ಸಭೆಯ ಹಿರಿಯರಾದ GS ಆಂಟಿನ್ ಸರ್, ಶ್ಯಾಮ್ ಸುಲಯನ್, ದತ್ತು ಪಡೇನ್ಕರ್, ನಾಮದೇವ್ ಶಾಸ್ತ್ರಿ, ರಂಗಸ್ವಾಮಿ, ಯಶವಂತ್, ಶಂಕರ್ ಬೆಳವಿ, ಇಂದರ್ ಬಚ್ಚಗೋಳ್, ಕುರಿಯನ್, ಡಾಕ್ಟರ್ ಅಳಿಕಟ್ಟಿ, ಡಾಕ್ಟರ್ ನಿಖಿತಾ ಗಂಗರೆಡ್ಡಿ, ಡಾಕ್ಟರ್ ಸಪ್ನಾ ಕರ್ನಿಂಗ್, ಸಂದೀಪ್ ಕಾಂಬಳೆ, ಸುನಿಲ್ ಬೋರೆ, ಕುಟುಂಬದ ಸದಸ್ಯರಾದ ಗೋದಾಬಾಯಿ ಕರ್ನಿಂಗ್ ಅಸೋಸಿಯೇಷನ್ದ ಚೇರ್ಮನ್ನರಾದ ಕವಿತಾ ಗಂಗರೆಡ್ಡಿ, ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ದ ಚೇರ್ಮನ್ನರು ನಿಖಿಲ್ ಗಂಗರೆಡ್ಡಿ, ತಾರಾ ಕರ್ನಿಂಗ್, ಆಶೀಶ್, ವಿಕ್ರಮ್ ಕರ್ನಿಂಗ್, ಅಪ್ಪ ಸಾಹೇಬ್ ನಡುಮನಿ, ರಾಜು ನಡುಮನಿ ಇವರು ಉಪಸ್ಥಿತರಿದ್ದರು. ಎಲ್ಲರಿಗೆ ಲಂಚದ ಆಯೋಜನೆ ಮಾಡಲಾಗಿತ್ತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. One, two, three, sir. Thank you. आणि मंडळीने त्यांना परवानगी दिली आणि त्यानंतर तुझ्या आधिपत्याखाली, तुझ्या मार्गदर्शनाखाली, तुझ्या सामर्थ्याखाली आणि तुझ्या पुरवठ्याखाली ಏನಿಲ್ಲ ಚಲೋ ಬಟ್ಟೆ ಇಲ್ಲ ಬರಬೇಡ ಬೇಡ ಇಲ್ಲ ಇಲ್ಲ ದೇವ್ರು ಬೇಕು ಪ್ರಾರ್ಥನಾ ಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದು ಎಷ್ಟು ಯುರೋಪಿಯನ್ಸ್ ಎಲ್ಲ ಅವಾಗ ಬರ್ತಿದ್ರು. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮನೆಯಲ್ಲಿ ಕರ್ಕೊಂಡು ಬಾಯ್ದೇಕು ಒಂದೊಂದು ಬಾಳೆ ಹಾಕ್ಬಿಡೋದು. ಅಕ್ಕಿದ ಊಟ ಅಂದ್ರೆ ಅದೇನ ಅವೆರಡನ್ನ ಅವ್ರು ಮುಂದಿಟ್ಟು ಅವರೆಲ್ಲರ ಕಡೆಯಿಂದ ಪ್ರೇರಣೆ ಮಾಡಿಸ್ಕೊತಾ ಇದ್ರು. ಮತ್ತೆ ನಮಗೆಲ್ಲರೂ ಎಷ್ಟೊಂದು ಊಟ ಇಟ್ಟಿರ್ತೀವೋ ತಿನ್ಬೇಕಂತ ನಮಗಿದ್ರು ಕೂಡ ತಯಾರು ಮಾಡೋದೇ ಯಾರು ಹೋಗೋದಿಲ್ಲ ಹೇಳಿದ್ರು. ಅದ್ರೊಳಗೆ ಸ್ವಲ್ಪ ಇದನ್ನ ಇತ್ತು. ಆಮೇಲೆ ಪುತ್ರಬಾಯಿ ಮಮ್ಮಿ ನಮ್ಮನೆ ಬರ್ತಿದ್ರು, ಅವ್ರಿಗೆ ಹೇಳ್ತಿದ್ರು, ಅವ್ರಿಗೆ ದೇವ್ರ ವಾಕ್ಯ ಹೇಳಿ. ಅವಾಗ ಅವರು ಯೌಮಾನ 3:14 ವಾಕ್ಯ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಎಲ್ಲರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಡಿ ಅಂತ ಅವರು ನನಗೆ ಒಂದು ವಾಕ್ಯ ಹೇಳಿದ್ರು. ಅವರು ಪ್ರತಿ ಸಲ ನಾನು ಇಲ್ಲಿ ಬಂದಾಗ ನೀವು ಒಂದೊಂದು ವಾಕ್ಯವನ್ನು ಬರ್ತಿಟ್ಕೊಂಡು ನನಗೆ ಬಾಯ್ಪಾಟ್ ಮಾಡಿ ಹೇಳ್ಬೇಕಂತ ಹೇಳಿದ್ರು. ನಾನು ಅದರಂತೆ ನಾನು ಕ್ರಮೇಣ ನಾನು ಕೂಡ ಚರ್ಚಿಗೆ ಬಂದು ದೇವರ ವಾಕ್ಯವನ್ನು ಕೇಳಲು ನನಗೆ ಸಹಾಯ ಆಯಿತು. ಅದೇ ರೀತಿಯಾಗಿ ಸಲಮನಕ್ಕಲು ಕೂಡ ನಮ್ಗೆ ಮನೆಗೆ ಬಂದು ಅಜ್ಜಿ ಹೇಳಿದ್ರು. ಅವರು ತಂದೆ ಕೂಡ ಬಂದು ನಮ್ಗೆ ಬೆಳಗ್ಗೆ ಬಂದು ಅವರು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಹೇಳಲು ಕೂಡ ಇವರು ತಂದೆಯವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರನ್ನು ನಾನು ಕೊಂಡಾಡುತ್ತೇನೆ. ಅದೇ ರೀತಿಯಾಗಿ ಈಗ ಈ ಕಟ್ಟಡನು ಅಜ್ಜಿ ನಮ್ಮ ಮೊದಲಿಂದನೂ ಒಂದು ಇದು ಇತ್ತು. ಆದ್ರೆ ಈಗ ದೇವರಿಗೆ ಕೊಟ್ಟಂತ ಈ ಕಟ್ಟಡಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಅದೇ ರೀತಿಯಾಗಿ ಈ ಕಟ್ಟಡದಲ್ಲಿ ತುಂಬಾ ದೇವರ ಸಭೆ
ಚಟುವಟಿಕೆಗಳು ಆಗುವಂತೆ ದೇವರು ಯಾರು ದೇವರನ್ನು ತಿಳ್ಕೊಂಡಿಲ್ಲ ಅದು ದೇವರನ್ನು ತಿಳ್ಕೊಳ್ಳೋ ಹಾಗೆ ಈ ರಿಟ್ರೀಟ್ಗಳು ದೇವರ ಕೂಟಗಳು ಆಗಿ ಎಲ್ಲರೂ ದೇವರ ಮಹಿಮೆ ಅಂತ ಅಂದ್ಬಿಟ್ಟಾಗಿ ಬೇಡಿಕೊಳ್ಳಿ ಪ್ರಕರಣ ಸಮಯ ಸ್ತುತಿಸುವೆನು ರಾಜನೇ ಆರಾಧಿಸುವೆನು ಯೇಸುವೇ ಸ್ತುತಿಸುವೆನು ರಾಜನೇ ಆರಾಧಿಸುವೆನು. ಬಹಳ ನನಗೆ ಸಂತೋಷ ಆಗುತ್ತದೆ. ಅದಕ್ಕೆ ಕಾರಣ ನೀವೆಲ್ಲ ನೋಡ್ತಾ ಇದ್ದೀವಿ, ಬದಲಾಗಿದೆ. ದೇವರ ಕೆಲಸಕ್ಕಾಗಿ ಸಮರ್ಪಿಸ್ತಾ ಇದ್ದೇವೆ. ಅವರ ವಿಷಯವಾಗಿ ಹೇಳಬೇಕಂತಂದರೆ ಅವರು ಬಹಳ ಉದಾರ ವ್ಯಕ್ತಿ ಮತ್ತು ಬಹಳ ಆಸಕ್ತಿಯನ್ನು ತಮ್ಮ ಮೊಮ್ಮಕ್ಕಳಲ್ಲಿ ಹುಟ್ಟಿಸಿ ಅವರು ಬಹಳ ಒಂದು ಸಾಕ್ಷಿಯ ಜೀವಿತವನ್ನು ಜೀವಿಸಿದರು. ಮತ್ತು ಅಷ್ಟೇ ಅಲ್ಲದೆ ಇದೇ ಒಂದು ಸಂಪ್ರದಾಯವನ್ನು ಅವರ ಮೊಮ್ಮಗನಾದಂಥ ನವೀನ್ ಗಂಗಾರೆಡ್ಡಿಯವರು ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ಸಹ ಇಂಥ ಉದಾತ್ತವಾದಂಥ ಕೆಲಸಗಳಲ್ಲಿ ಮನಸ್ಸನ್ನು ಹಾಕಿ ಅವರು ಎಲ್ಲ ರೀತಿಯಿಂದ ತಮ್ಮ ಸಹಕಾರ್ಯವನ್ನು ಕೊಡ್ತಾ ಇರುವುದು ನಮಗೆ ಬಹಳ ಸಂತೋಷಕರವಾದಂಥ ಒಂದು ಸಂದರ್ಭ. ಇದು ಹಾಲ್ನಲ್ಲಿ ಒಳ್ಳೆಯ ಚಟುವಟಿಕೆಗಳು ಕಾರ್ಯಗಳು ನಡೆಯಲಿಕ್ಕಿವೆ. ದೇವರ ವಿಷಯವಾದಂಥ ಕೆಲಸಗಳು ಇಲ್ಲಿ ನಡೆಯಲಿಕ್ಕಿವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಸಂತೋಷ. ಈ ಒಂದು ಮೊಮೆಂಟ್